ಅದೇ ಅವ್ರು ಅದು ಆಪ್ಷನ್ ಕೊಟ್ಟಾಗ ನೀವು ಒಪ್ಕೊಂಡ್ರಿ, ಅಂದ್ರೆ ಇದೆಲ್ಲ ನಮ್ ಪ್ರಶ್ನೆ ಅಲ್ಲ, ಜನಗಳ ಪ್ರಶ್ನೆನೆ. ನೀವು ಒಪ್ಕೊಂಡ್ರಿ, ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಇಲ್ಲ ಬೇರೆ ಕಡೆಯಿಂದ ಬಂದ್ಬಿಡುತ್ತೆ, ಅವ್ರ ಸಪೋರ್ಟ್ ಇಂದ ಬಂದಂಗ ಆಗುತ್ತೆ ಅಂತ ಅದನ್ನ ಬಿಟ್ಕೊಟ್ರಿ. ಅದ್ ಯಾಕೆ ಅಂತ? ವೆರಿ ಗುಡ್ ಕ್ವಶನ್. ಇದು ಯಾರು ಕೇಳಿರ್ಲಿಲ್ಲ ಇಲ್ಲಿವರೆಗೂ. ಕ್ಯಾಪ್ಟನ್ಸಿಲಿ ನಾನೇ ಹೋಗಿ ಮನವೊಲಿಸ್ಬೇಕಾಗಿರುತ್ತೆ. ಬಿಗ್ ಬಾಸ್ ಹೇಳ್ತಾರೆ ನೀವ್ ಹೋಗಿ ಮನವೊಲಿಸಿ ಅಂತ. ನನಗದಾಗಲ್ಲ. ನಾನೊಬ್ರು ಮನವೊಲಿಸಿ ನಾನ್ ಕ್ಯಾಪ್ಟನ್ ಆಗಕ್ ನನಗೆ ಇಷ್ಟ ಇಲ್ಲ ಅಂತ ನಾನು ಹೇಳಿದ್ದು. ನಾನ್ ಹನುಮಂತ ಹತ್ರ ಹೋಗಿ ಏನಾದ್ರು ಕೇಳ್ಕೊಂಡಿದ್ನ? ಹನುಮಂತು ನೀವ್ ನನ್ನನ್ನೇ ಸೇವ್ ಮಾಡ್ಬೇಕು ಅಂತ ನಾನು ಕೇಳ್ಕೊಂಡಿದ್ನ? ಕೇಳಿರ್ಲಿಲ್ಲ. ಅಂಡ್ ಅವ್ರ ಡಿಸಿಷನ್ ತಗೋತಾರೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ನೀವ್ ನೋಡಿರ್ಬೋದು, ಥ್ರೂ ಔಟ್ ದ ಸೀಸನ್ ನೋಡಿರ್ಬೋದು, ನಾನು ಎಲ್ಲೂ ಯಾವತ್ತು ಹನುಮಂತಗ್ ಹೋಗಿ ಹನುಮಂತು ಇರೋ ಕಡೆ ಹೋಗಿ ಕುತ್ಕೊಳ್ಳೋದಾಗ್ಲಿ, ಇಲ್ಲ ಹನುಮಂತುಗೇನೋ ಹನುಮಂತು ಜೊತೆ ಇರ್ತಿದ್ರಲ್ಲ ಹಂಗಿರೋ ತರ ನಾನು ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ. ನಾನು ಯಾವತ್ತು ಡಿಸ್ಟೆನ್ಸ್ ಅಂದ್ರೆ ನಾನು ದೂರನೇ ಇರ್ತಾ ಇದ್ದೆ. ಯಾವತ್ತು ಆ ವ್ಯಕ್ತಿ ಜೊತೆ ಇದ್ರೆ ನಾನ್ ಸೇಫ್ ಆಗ್ಬೋದು ಅಂತೆಲ್ಲ ನಾನು ಯಾವತ್ತು ಅನ್ಕೊಂಡು ಇಲ್ಲ, ನಾನು ಹಂಗಿರ್ಲೂ ಇರ್ಲಿಲ್ಲ. ಸೊ ಹಾಗಾಗಿ ನಾನ್ ಅನ್ಕೊಂಡಿದ್ದು ಅವ್ರು ಮಂಜಣ್ಣನ್ ಸೇವ್ ಮಾಡ್ತಾರೆ ಅಂತ. ಅವ್ರು ನನ್ನನ್ನು ಸೇವ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇಲ್ಲ. ಈಗ ಇದು ಏನಾಗತ್ತೆ ಅಂದ್ರೆ ನಾವ್ ಹೋಗಿ ಒಬ್ರು ಮನವೊಲ್ಸಕ್ಕೂ ಅವರೇ ನಮ್ಮನ್ನ ಸೇವ್ ಮಾಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ.